ಏನಂತಂದ್ರೆ ಸಿಂಪಲ್ ಇಷ್ಟೇನೆ. ಈಗ ನಮ್ ದೇಶ ಹಾಳಾಗ್ತಿದೆ, ರಾಜಕಾರಣಿಗಳಿಂದ ಹಾಳಾಗ್ತಿದೆ, ಹಂಗೆ ಹಿಂಗೆ ಅಂತ ನಾವು ಮಾತಾಡ್ತೀವಿ. ಸೊ ರಾಜಕಾರಣಿಗಳಿಗೆ ಅವ್ರು ಡೆವಲಪ್ ಆಗಕ್ಕೆ ಅವ್ರದೊಂದು ಫಸ್ಟ್ ಸ್ಟೆಪ್ ಇಟ್ಕೊಳ್ಳೋಣ. ಸೆಕೆಂಡ್ ಸ್ಟೆಪ್ ಯಾರು ಬರ್ತಾರೆ? ಅವ್ರ ಫಾಲೋವರ್ಸ್ಗಳು, ಕಾರ್ಯಕರ್ತರುಗಳು, ಇದೆಲ್ಲ ಇರುತ್ತೆ. ಸೊ ಮೂರನೇದು ಯಾರು? ಒಂದು ವೋಟರ್ಸ್. ಅಂದ್ರೆ ಒಂದು ಪಕ್ಷ ಒಂದು ಸ್ಟೆಬಿಲೈಸ್ ಅಂದ್ರೆ ತುಂಬಾ ಅದ್ರಲ್ಲಿ ಇದೆ ಫಾರ್ಮಾಲಿಟೀಸ್. ಬಟ್ ನಾನು ಇಲ್ಲಿ ಹೇಳ್ತಿರೋದೇನಂದ್ರೆ ಒಬ್ಬ ರಾಜಕಾರಣಿ, ಅವ್ನ ಕಾರ್ಯಕರ್ತ, ಅದಾದ್ಮೇಲೆ ಜನಗಳು. ಸೊ ಜನಗಳನ್ನೆಲ್ಲ ಕಂಪ್ಲೀಟ್ ಮೈಂಡ್ ವಾಶ್ ಮಾಡೋದು, ನಮ್ಮಣ್ಣ ಹಂಗೆ, ನಮ್ಮಣ್ಣ ಈ ತರ, ನಮ್ಮಣ್ಣಂಗ್ ಓಟ್ ಹಾಕಿ ನಮ್ಮಣ್ಣ ಎಲ್ಲ ಕೆಲಸ ಮಾಡ್ಕೊಟ್ಬಿಡ್ತಾರೆ, ಆ ತರ ಈ ತರ ಅಂತ ಹೇಳಿ ಜಾಸ್ತಿ ಪುಂಗಿನಾದ ಮಾಡೋದು ಯಾರು? ಈ ಕಾರ್ಯಕರ್ತರುಗಳು. ನಾನಿಲ್ಲಿ ಯಾರನ್ನು ಬ್ಲೇಮ್ ಮಾಡ್ತಾ ಇಲ್ಲ. ಸೊ ನಮ್ ದೇಶದ ವ್ಯವಸ್ಥೆ, ರಾಜಕೀಯದ ವ್ಯವಸ್ಥೆ ಹೆಂಗಿದೆ ಅಂತ ಹೇಳ್ತಾ ಇರೋದು. ಸೊ ನಂಬರ್ 1, ಈಗ ಅವರು ಹೆಂಗೆ ಕಾರ್ಯಕರ್ತರುಗಳು ಹೆಂಗ್ ಬಲಿಷ್ಠರಾಗಿರ್ತಾರೆ, ಯಾವ ತರ ಇದಿರ್ತಾರೆ ಅಂದ್ರೆ, ಇವರು ಮೋಸ್ಟ್ ಆಫ್ ದ ಪೀಪಲ್ಸ್ ಅನ್ಎಜುಕೇಟೆಡ್ಗಳು. ಇವಕ್ಕೆ 4 ಅಕ್ಷರ ಬರುತ್ತೋ ಬರೋಲ್ಲ ಗೊತ್ತಿಲ್ಲ, ಬಟ್ ಆದ್ರೆ 4 ಅಕ್ಷರ ಓದಿರೋರು ಹೆಂಗ್ ಫಾಲೋವರ್ ಆಗ್ತಾರೆ ಅಂತ ಈ ವಿಡಿಯೋದಲ್ಲಿ ಹೇಳ್ತೀನಿ ಕೇಳಿ. ಸೊ ಮೋಸ್ಟ್ ಆಫ್ ದ ಪೀಪಲ್ಸ್ ಹಿಂಗೆ ಆಗೋದು. ಯಾಕೆ ಅಂತಂದ್ರೆ, ಸೊ ಎಲ್ಲೋ ಒಂದು ಪೊಲೀಸ್ ಸ್ಟೇಷನ್ ಅಲ್ಲೋ ಇನ್ನೊಂದೋ ಮತ್ತೊಂದೋ ಯಾವ್ದೋ ಒಂದು ಕೇಸಲ್ಲಿ ತಗೊಳಕೊಂಡಿರ್ತೀವಿ ಅಂತ ಅನ್ಕೊಳ್ಳಿ, ಯಾರೋ ಒಂದು ಕಾಮನ್ ಪೀಪಲ್. ಸೊ ಅವನಿಗೆ ಯಾವ್ದೋ ಒಂದು ಸಪೋರ್ಟಿವ್ ಬೇಕಾಗಿರುತ್ತೆ. ಒಂದು, ಇವನಿಗೆ ಲಾ ಬಗ್ಗೆ ಗೊತ್ತಿಲ್ಲ, ಇನ್ನೊಂದು ಕಾನ್ಸ್ಟಿಟ್ಯೂಷನ್ ಬಗ್ಗೆ ಗೊತ್ತಿಲ್ಲ, ಅಂದ್ರೆ ಫಂಡಮೆಂಟಲ್ ರೈಟ್ಸ್ ಗೊತ್ತಿಲ್ಲ, ಫಂಡಮೆಂಟಲ್ ಡ್ಯೂಟೀಸ್ ಗೊತ್ತಿಲ್ಲ, ಮೂಲಭೂತ ಹಕ್ಕು ಮತ್ತೆ ಮೂಲಭೂತ ಕರ್ತವ್ಯಗಳ ಬಗ್ಗೆ ನಮಗೆ ಗೊತ್ತೇ ಇಲ್ಲ. ಯಾಕಂದ್ರೆ ನಾವು ವಿದ್ಯಾವಂತರಾಗಿದ್ರು, ಎಷ್ಟೋ ಜನ ಡಿಗ್ರಿ ಹೋಲ್ಡರ್ಸ್ ಗಳಾಗಿದ್ರು, ಕಾಮನ್ ಸೆನ್ಸು ಇರಲ್ಲ, ಆ ಒಂದು ಸಿವಿಕ್ ಸೆನ್ಸ್ ಇರಲ್ಲ, ಮತ್ತೆ ಜೊತೆಗೆ ನಾವೇನು ಕಲಿಬೇಕು, ನನ್ನ ದೇಶದ ಕಾನೂನು ಏನು, ನನ್ನ ನೆಲದ ಕಾನೂನು ಏನು ಅಂತ ಹೇಳಿ ನಾವ್ ಇವತ್ತು ಕೂಡ ತಿಳ್ಕೊಳಕ್ ಟ್ರೈ ಮಾಡಲ್ಲ. ಸೊ ಅವಾಗ್ಲೇ ನೋಡ್ರಿ ಬರೋದು ಏನು, ಅಲ್ಲಿ ಅಣ್ಣನ ಕೆಳಗಡೆ ಚೇಲ ಇರ್ತಾರಲ್ಲ ಕಾರ್ಯಕರ್ತರು, ಅಣ್ಣ ನಾವು ಹಿಂಗೆ ಸಿಗಾಕೊಂಡ್ಬಿಟ್ಟಿದೀನಿ ಅಂದ್ರೆ, ಯಾರು ಕಾಮನ್ ಮ್ಯಾನು ಕಾರ್ಯಕರ್ತಂಗ್ ಫೋನ್ ಮಾಡ್ತಾರೆ, ಅಣ್ಣ ನಾನು ಹಿಂಗ್ ತಗೊಳಕೊಂಡ್ಬಿಟ್ಟಿದೀನಿ, ನನ್ಗೆ ಏನಾರ ಮಾಡಿ ಬಿಡಿಸು ಅಂತ. ತಡಿ, ನಮ್ಮ ಅಣ್ಣಂಗ್ ಫೋನ್ ಮಾಡ್ತೀನಿ, ನಮ್ಮ ಅಣ್ಣ ಫೋನ್ ಮಾಡ್ತಾರೆ ಅಂತ ಶಿಸ್ತಾಗ ಅವ್ರ ಅಣ್ಣ ಫೋನ್ ಮಾಡಿ ಪೊಲೀಸ್ ಸ್ಟೇಷನ್ ಕೇಸ್ಗಳು, ಮತ್ತೊಂದು ಕೇಸ್ಗಳು ಎಲ್ಲರನ್ನ ಬಿಡಿಸ್ಕೊಡ್ತಾರೆ. ಅಂದ್ರೆ ಈ ದೇಶದಲ್ಲಿ ನಾವು ಬದುಕಬೇಕು ಅಂದ್ರೆ ನಂಬರ್ 1 ಕಾನೂನು ಗೊತ್ತಿರಬೇಕು. ಅಂದ್ರೆ ನೀವು ಸೆಲ್ಫ್ ಇದ್ರಲ್ಲಿ ನಾನು ಯಾವ್ದೇ ರಾಜಕೀಯ ಪಕ್ಷ ಸಪೋರ್ಟ್ ಬೇಕಾಗಿಲ್ಲಪ್ಪ, ನಾನು ಇಂಡಿವಿಜುವಲ್ ಆಗಿ ಬದುಕ್ತೀನಿ ಅಂದ್ರೆ ಕಾನೂನು ಅಂತೂ ಗೊತ್ತೇ ಇರಬೇಕು. ಲೇಟ್ ಆಗ್ಬೋದು, ನ್ಯಾಯವಂತೂ ಸಿಕ್ಕೇ ಸಿಗುತ್ತೆ. ಇದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರೇ ಒಂದು ಯಾವಾಗ್ಲೂ ಹೇಳ್ತಾ ಇದ್ರು, ಶಿಕ್ಷಣ ಎಲ್ಲದಕ್ಕಿಂತ ಒಂದು ಅತ್ಯದ್ಭುತವಾದಂತ ಆಯುಧ, ಅದನ್ನ ಬಳಸಕ್ ಗೊತ್ತಿರಬೇಕು ಅಂತ. ಸೊ ನಾನು ಅದನ್ನ ನಂಬ್ತೀನಿ, ನಾನು ನನ್ನ ದೇಶದ ಕಾನೂನನ್ನ ಚೆನ್ನಾಗಿ ನಾನು ತಿಳ್ಕೊಂಡಿದೀನಿ. ಸೊ ನಾನು ಇಷ್ಟಪಡ್ತೀನಿ. ಸೊ ಇಲ್ಲಿಂದ ಶುರು ಆಗುತ್ತೆ. ಸೊ ಅವನೇನಾಗ್ತಾನೆ, ಅವನಿಗೆ ಬಗೆಹರಿತಾ ಯಾವ್ದೋ ಕೆಲಸ ಸಿಕ್ತೋ, ಮತ್ತೊಂದು ಒಂದು ಪೊಲೀಸ್ ಸ್ಟೇಷನ್ ಫಸ್ಟೇ ತಗೊಳಕೊಳ್ಳೋದು, ಇನ್ನೊಂದು ಅಂದ್ರೆ ಪೊಲೀಸ್ ಸ್ಟೇಷನ್ ಕೆಲಸ ಕ್ಲಿಯರ್ ಆಯ್ತಾ, ಕ್ಲಿಯರ್ ಮಾಡ್ಕೊಟ್ರ, ಸೆಕೆಂಡ್ ಇನ್ನೊಂದು ಯಾವ್ದೋ ಒಂದು ಕೆಲಸ ಆಗೋಯ್ತಾ, ಅವಾಗ ಏನ್ ಮಾಡ್ತಾರೆ, ಸೊ ಇವ್ರು ಡೈರೆಕ್ಟ್ ಅವ್ರ ಫಾಲೋವರ್ ಆಗೋಗ್ಬಿಡ್ತಾರೆ. ನಮ್ಮಣ್ಣ ನನ್ ಕೆಲಸ ಮಾಡ್ಕೊಟ್ಟಿದ್ರಪ್ಪ, ನಾನು ಅವರಿಗೆ ಓಟ್ ಹಾಕೋದು, ನಮ್ಮಣ್ಣ ಕೆಲಸ, ಈ ತರ ಸೇಲ್ ಆಗೋಗ್ತಾರ್ರಿ. ಇದು ನಮ್ ದೇಶದ ಹಣೆಬರ. ದಯಮಾಡಿ ನಮ್ ದೇಶದ ಒಂದು ನೆಲದ ಕಾನೂನನ್ನ ತಿಳ್ಕೊಳ್ರಪ್ಪ. ದಯಮಾಡಿ ಯಾವುದೇ ಪೊಲಿಟಿಕಲ್ ಪಾರ್ಟಿ ಯಾವನೇ ಆಗಿರ್ಲಿ, ಅದು ಯಾವ ರಾಜಕೀಯ ಪಕ್ಷಗಳು ಯಾರೇನು ಮಾಡಲ್ಲ, ಅವ್ರ ಬೆಳೆಗಳು ಬೇಯಿಸ್ಕೊಳ್ಳೋದಂತೂ ಸತ್ಯ. ಟ್ರಾನ್ಸ್ಪರೆನ್ಸಿ, ಅಕೌಂಟಬಿಲಿಟಿ ಎಲ್ಲಿವರೆಗೂ ಯಾವ ಪಾರ್ಟಿನೂ ಹೇಳಲ್ಲ, ಅಲ್ಲಿವರೆಗೂ ಈ ದೇಶದ ಕತೆ ಇಷ್ಟೇನೆ. ದಯಮಾಡಿ ಓಟ್ ಹಾಕಿ, ಜೊತೆಗೆ ನಿಮ್ಮನ್ನ ನೀವು ತಿಳ್ಕೋಬೇಕು ಅಂದ್ರೆ ಕಾನೂನನ್ನ ತಿಳ್ಕೊಳ್ಳಿ. ನಮಸ್ಕಾರ.